ಮೊದಲನೇದು ಏಕಪಕ್ಷೀಯವಾಗಿ ಲಿಂಗಸೂರು ತಾಲೂಕಿನ 34 ಗ್ರಾಮಗಳಲ್ಲಿ 894 ಫಾರಂ ನಂಬರ್ 57ನೇ ಅರ್ಜಿ ತಿರಸ್ಕರಿಸಿದ ಅದನ್ನ ನಿರ್ಧಾರ ಹಿಂಪಡಿಬೇಕು ಮತ್ತೆ ಅದನ್ನ ಪುನರ್ ಪರಿಶೀಲನೆ ಮಾಡಿ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕಂತ ಬೇಡಿಕೆಯನ್ನು ಇಟ್ಟುಕೊಂಡಿದ್ದೀವಿ. ಅದ ನಂತರ ಅರಣ್ಯ ಭೂಮಿ ಸಾಗುವಳಿ ಮಾಡುತ್ತಿರುವಂತ ಅರಣ್ಯವಾಸಿಗಳ ಅರ್ಜಿಗಳನ್ನು ಈಗಾಗಲೇ ಗ್ರಾಮ ಪಂಚಾಯತಿಗಳಲ್ಲಿ ಅರಣ್ಯವಾಸಿಗಳು ಅರ್ಜಿಗಳನ್ನು ಹಾಕಿದ್ದಾರೆ. ಅದನ್ನ ಗ್ರಾಮ ಪಂಚಾಯತಿಯಿಂದ ವಾಪಸ್ ತರಿಸಿಕೊಂಡು ಅವರಿಗೆ ಪಟ್ಟ ನೀಡಬೇಕಂತೇಳಿ ಇನ್ನೊಂದು ಡಿಮ್ಯಾಂಡ್ ಇದೆ. ಇನ್ನೊಂದು ಮುಖ್ಯವಾದ ಬೇಡಿಕೆ ಏನಿದೆ ಅಂದರೆ ಮುದುಗಲ್ ಸೀಮಾಂತರದ ಅಪಾರ ಪ್ರಮಾಣದಲ್ಲಿ ಸರ್ಕಾರಿ ಗಾಯರಾನ ಭೂಮಿಯಲ್ಲಿ ಅಕ್ರಮ ಗ್ರಾನೈಟ್ ಗಣಿಗಾರಿಕೆಯನ್ನು ನಡೀತಿದೆ. ಈಗಲೂ ನಡೀತಿದೆ, ಇಂದೂ ನಡೀತಿದೆ. ಅದಕ್ಕೆ ವಿಶೇಷ ತಂಡ ರಚನೆ ಮಾಡಿ ಗ್ರಾನೈಟ್ ಗಣಿ ಮಾಫಿಯಾಗಳ ಮತ್ತು ಭೂ ಗಣಿ ವಿಜ್ಞಾನ ಇಲಾಖೆಯವರು ಮತ್ತು ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು, ಅವರಿಗೆ ಜೈಲಿಗೆ ಹಾಕಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇದೆ. ತದನಂತರ ಲಿಂಗಸೂರು ತಾಲೂಕಿನಾದ್ಯಂತ ಕಲ್ಲು ಕ್ವಾರಿ, ಮರಾಮ್ ಕ್ವಾರಿ, ದಿಲ್ ಕ್ವಾರಿ ಇದಲ್ಲೇ ಬಲಿಷ್ಠರ ಭೂ ಆಕ್ರಮಣಕ್ಕೆ ಅವಕಾಶ ಕಲ್ಪಿಸಿದಂತ ಈ ತಾಲೂಕಿನ ಮತ್ತು ಜಿಲ್ಲೆಯ ಅರಣ್ಯಾಧಿಕಾರಿಗಳನ್ನ ಸೇವೆಯನ್ನು ವಜಾ ಮಾಡಬೇಕನ್ನತಕ್ಕಂಥದ್ದು. ಇನ್ನೊಂದು ತಾಲೂಕಿನಾದ್ಯಂತ ಪಾರಂಪು ಕಂದಾಯ ಅರಣ್ಯ ಎಂದಿರುವ ಸರ್ವೆ ನಂಬರ್ಗಳು ರೈತರ ನಡುವೆ ಸಮಕ್ಷಮ ಸರ್ವೆ ಮಾಡಬೇಕು ಮತ್ತು ಕಂದಾಯ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ಅದರ ಪಾಣಿಯಿಂದ ಪ್ರತ್ಯೇಕಗೊಳಿಸಬೇಕನ್ನೋದು ನಮ್ಮದೊಂದು ಇದೆ. ಅದ ನಂತರ ಇದುವರೆಗೇನು 53-50ರಲ್ಲಿ ಏನು ಅರ್ಜಿ ಸಲ್ಲಿಸಿದ ಭೂಮಿ ಮಂಜೂರಾತಿಗಾಗಿ ಫಲಾನುಭವಿಗಳು ವಿಶೇಷವಾಗಿ ದೇವರಬೂಗೂರು ಸರ್ವೆ ನಂಬರ್ ದೇವರಬೂಗೂರು ಗ್ರಾಮದ ಸರ್ವೆ ನಂಬರ್ 159 ಸೇರಿದಂತೆ ವಿವಾದಿತ ಎಲ್ಲ ಸರ್ವೆ ನಂಬರ್ಗಳಲ್ಲಿ ಸರ್ವೆ ಮಾಡಿ ಕೋಡಿ ಮಾಡಿ ಕೊಡಬೇಕು, ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದಿದೆ. ಆದ ನಂತರ 7ನೇ ನಮ್ಮ ಡಿಮ್ಯಾಂಡು ಚಿಕ್ಕೇಸೂರು ಸರ್ವೆ ನಂಬರ್ 3541 ಕಂದಾಯ ಭೂಮಿ ಇದ್ದು ಇಲ್ಲಿನ ಅರ್ಹ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕಂತ ಏನಿದೆ. ತದನಂತರ ಈ ಮಲ್ಲಾಪುರ ಗ್ರಾಮದಲ್ಲಿ ಹೆಚ್ಚುವರಿ ಭೂಮಿಯನ್ನು ರೈತರಿಗೆ ಗ್ರ್ಯಾಂಟ್ ಮಾಡಿದೆ. ಆ ಭೂಮಿನ ಸರ್ವೆ ಮಾಡಬೇಕು, ಫಲಾನುಭವಿಗಳಿಗೆ ಕಬ್ಜೆ ಕೊಡಿಸಬೇಕು. ಯಾಕಂದ್ರೆ ಅಲ್ಲಿ 64 ಎಕರೆ ಗ್ರ್ಯಾಂಟ್ ಹೆಚ್ಚುವರಿ ಲ್ಯಾಂಡ್ ಅನ್ನು ಗ್ರ್ಯಾಂಟ್ ಮಾಡಿದೆ. ಆ ಗ್ರ್ಯಾಂಟ್ನ ಭೂಮಿನ ಇದುವರೆಗೂ ಫಲಾನುಭವಿಗಳು ಎಲ್ಲಿದೆ ಅಂತ ಗೊತ್ತಿಲ್ಲ. ಫಲಾನುಭವಿಗಳು ಸಾಗುವಳಿಯಲ್ಲಿ ಇಲ್ಲ, ಬಟ್ ಪಾಣಿ ಇದೆ, ಪಟ್ಟ ಇದೆ. ಅದೊಂದು. ಆಮೇಲೆ ವಿಶೇಷವಾಗಿ ಗೊಲ್ಪಲ್ಲಿ ಸರ್ವೆ ನಂಬರ್ 21 ಅರಣ್ಯ ಭೂಮಿಯಲ್ಲಿ ಬಂದ್ ಮಾಡಲಾದ ರೈತರ ರಸ್ತೆ ಅಂದ್ರೆ ಈಗಾಗಲೇ ಅಲ್ಲಿ ಸಾಗುವಳಿ ರೈತರೇನು ಅರಣ್ಯವಾಸಿಗಳನ್ನ ನಾವೇನು ಕರಿತೀವಿ, ಅವರು ಅರಣ್ಯವಾಸಿಗಳಲ್ಲಿ ಓಡಾಡಲಿಕ್ಕೆ ರಸ್ತೆಯನ್ನು ಮಾಡ್ಕೊಂಡ್ರೆ ಅದನ್ನ ದೌರ್ಜನ್ಯದಿಂದ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಆ ರಸ್ತೆಯನ್ನು ಬಂದ್ ಮಾಡ್ರೆ ಅದನ್ನ ಸರಿಪಡಿಸಬೇಕು.